ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಆಗಿರುವಂತಹ ದುರಂತದ ಬಗ್ಗೆ ತಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ. ಸರ್, ಏನ್ ಮಾಹಿತಿ ಸಿಗ್ತಾ ಇದೆ ಸರ್? ನೀರು ಏಕಾಏಕಿ ಏರುವುದಕ್ಕೆ ಏನು ಕಾರಣ? ತಮಗೇನು ಮಾಹಿತಿ ಸಿಕ್ತು ಸರ್ ಅಧಿಕಾರಿಗಳ ಕಡೆಯಿಂದ? ಉತ್ತರ ಕನ್ನಡ ಜಿಲ್ಲೆ ಇತಿಹಾಸದಲ್ಲಿ ಇದೊಂದು ಬಹಳ ದುಃಖದ ದಿನ. ಇದು ಯಾರೂ ಊಹಿಸ್ಲಿಕ್ಕೆ ಆಗದೆ ಇರುವಂತ ಬಹಳ ದೊಡ್ಡ ಒಂದು ಅನಿರೀಕ್ಷಿತವಾದ ಘಟನೆ ನಡೆದು 8 ಜನ ಸಾವನ್ನಪ್ಪುವಂತ ಒಂದು ದುಃಖದ ಸನ್ನಿವೇಶ. ಇನ್ನು 3 ಜನರಿಗೆ ಹುಡುಕ್ತಾ ಇದ್ದಾರೆ. ಇನ್ನು 2ರನ್ನ ಮಣಿಪಾಲ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಈ ರೀತಿ ಒಂದು ಘಟನೆ ಇದು ಹೇಗಾಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಸ್ಪಷ್ಟತೆ ಬರಬೇಕಾಗಿದೆ. ಆದ್ರೆ ಚಿಪ್ಪೆಕಲ್ಲು ತೆಗೆಯೋದು, ಮೀನಾ ಹಿಡಿಯೋದು ಇದೆಲ್ಲ ಕರಾವಳಿ ಭಾಗದ ಜನರ ಸಹಜವಾದ ಜೀವನದ ಕ್ರಮ ಅದು. ಆದ್ರೆ ನಿನ್ನೆ ರಾತ್ರಿ ಬಂದಂತಹ ಅತಿಯಾದ ಮಳೆಯ ಕಾರಣದಿಂದ ನೀರು ಹೆಚ್ಚಾಗಿ ಬಂದಿದ್ದರಿಂದ ಮತ್ತು ಅಲ್ಲಿ ಈ ಮಣ್ಣು ಸಹ ಸೇರ್ಕೊಂಡಿರೋದ್ರಿಂದ ನೀರಿನೊಳಗೆ ರಾಡಿ ಅದು ಈ ದುರಂತಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು ಒಂದು ಸ್ಥಳೀಯರಿಂದ, ಅಧಿಕಾರಿಗಳಿಂದ, ಎಲ್ಲ ಕಡೆಯಿಂದ ಮಾಹಿತಿ ಸಿಗ್ತಾ ಇರೋದು. ಬಹಳ ದೊಡ್ಡ ದುಃಖದ ಒಂದು ಸನ್ನಿವೇಶ. ನಿಜ ನಿಜ ಸರ್. ಸರ್, ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಬಡ ಕುಟುಂಬಗಳು, ನಾನು ಈ ಸಂದರ್ಭದಲ್ಲಿ ಅದು 3 ಜನರನ್ನ ಹುಡುಕ್ಬೇಕು, ಏನಾಯ್ತು ಏನಿಲ್ಲ ನೋಡ್ಬೇಕು, ಆಸ್ಪತ್ರೆಗೆ ಹೋದವ್ರು ನೋಡ್ಬೇಕು, ಈ 8 ಜನ ಶವ ಏನ್ ದೊರಕಿದೆ ಅದರ ಅಂತ್ಯಕ್ರಿಯೆ ಇತ್ಯಾದಿಗಳೆಲ್ಲ ಆಗ್ಬೇಕು. ಈಗ ನಮ್ಮವರು ಎಲ್ಲರ ಜೊತೆಯಲ್ಲಿ ನಾನು ಮಾತುಕತೆಯಲ್ಲಿ ಇದೇನೆ. ಅವರು ನಮ್ಮವರು ಯಾರ್ಯಾರು ಏನೇನ್ ಸಹಕರಿಸಬೇಕು ಅಂತ ಸರ್ಕಾರದ ಜಿಲ್ಲಾಡಳಿತ ವತಿಯಿಂದ ಎಲ್ಲರೂ ಅಲ್ಲಿ ಏನೇನ್ ತಮ್ಮ ಪ್ರಯತ್ನ ಮಾಡ್ಬೇಕು ಅದೆಲ್ಲ ಮಾಡ್ತಿದ್ದಾರೆ. ಈಗ ಇನ್ನು 2 ವಿಷಯ, ಒಂದು ಪರಿಹಾರದ ವಿಷಯ ಮತ್ತು ಮುನ್ನೆಚ್ಚರಿಕೆಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋ ವಿಷಯದ ಬಗ್ಗೆ ನಾನು ಸರ್ಕಾರ ಜೊತೆಯಲ್ಲಿ ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಅವರ ಕುಟುಂಬಗಳಿಗೆ ಸಹಾಯ ಮಾಡಬಹುದು, ಇಡೀ ಸಮಾಜವೇ ಸರ್ಕಾರವೇ ನಿಂತು ಇಂಥ ದುಃಖ ಸಂದರ್ಭದಲ್ಲಿ ನಾವು ಸಹಾಯ ಮಾಡಿಸ್ಬೇಕಾಗತ್ತೆ. ನಾನು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಇರ್ಬೋದು, ರಾಜ್ಯ ಸರ್ಕಾರದಿಂದಲೂ ಸಹ, ಅಥವಾ ಇನ್ನ ಯಾವ ಇದರಿಂದ ಅವರಿಗೆ ಕುಟುಂಬಕ್ಕೆ ಸಹಾಯ ಮಾಡಿಸ್ಬೋದು ಅನ್ನೋದ್ರ ಬಗ್ಗೂ ಪ್ರಯತ್ನ ಮಾಡ್ತೀನಿ. ಮತ್ತು ಮುಂದೆ ಈ ರೀತಿ ಘಟನೆಗಳಾಗದೇ ಇರುವಂತೆ ಮುನ್ನೆಚ್ಚರಿಕೆಯನ್ನ ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೂ ನಾನು ಸಮಾಲೋಚನೆ ಚರ್ಚೆಯನ್ನು ಮಾಡ್ತೇನೆ. ಬಟ್ ಈಗ ಘಟನೆಗಳಾಗಿ ಇನ್ನೂ ಬಹಳ ದುಃಖದ ಬಹಳ ಸಂದರ್ಭ ಇರೋದ್ರಿಂದ ಉಳಿದೆಲ್ಲ ವಿಷಯಗಳಿಗಿಂತ ಈಗೇನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತಕ್ಷಣದಲ್ಲಿ ನಾನು ಗಮನಿಸೋದಕ್ಕೆ ನಮ್ಮವ್ರಿಗೆಲ್ಲ ಮಾತಾಡ್ತಾ ಇದ್ದೀನಿ. ಅಧಿಕಾರಿಗಳಿಗೂ ಸ್ಪಷ್ಟ ಮಾತನ್ನ ಹೇಳಿದ್ದೀನಿ. ರೈಟ್ ಸರ್. ಥ್ಯಾಂಕ್ ಯು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ, ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸ್ತಾ ಇದ್ರು. ಏನಾಗಿರಬಹುದು, ಹೇಗೆ ಸಂಭವಿಸಿರಬಹುದು ಅನ್ನೋದ್ರ ಬಗ್ಗೆ ಅವರು ಅಧಿಕಾರಿಗಳಿಂದ ಸಿಕ್ಕಂತಹ ಮಾಹಿತಿಯನ್ನ ಹೇಳ್ತಾ ಇದ್ರು. ಅದರ ಜೊತೆಗೆ ಪರಿಹಾರದ ವಿಚಾರವಾಗಿ ಸದ್ಯಕ್ಕೆ ಈಗೇನು ತುರ್ತಾಗಿ ಆಗಬೇಕಾಗಿರುವಂತಹ ಕ್ರಮಗಳ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಅದಾದ ಬಳಿಕ ಆ ಬಡ ಕುಟುಂಬಕ್ಕೆ ಯಾವ ರೀತಿ ಪರಿಹಾರವನ್ನ ಒದಗಿಸಬೇಕು, ಏನು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ, ಅದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಅದರ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮ, ಮುಂದೆ ಯಾವತ್ತೂ ಈ ರೀತಿಯಾದಂತಹ ಘಟನೆಗಳಾಗದೇ ಇರುವಂತಹ ರೀತಿಯಲ್ಲಿ ಏನು ಮುಂಜಾಗ್ರತಾ ಕ್ರಮಗಳನ್ನ ಈ ಭಾಗದಲ್ಲಿ, ಕೇವಲ ಈ ನದಿ ಅಂತಲ್ಲ, ಬೇರೆ ಯಾವುದೇ ಭಾಗಗಳಲ್ಲಿ, ಕರಾವಳಿ ಭಾಗಗಳಲ್ಲಿ ಕಪ್ಪೆ ಚಿಪ್ಪನ್ನ ಆಯೋಗಕ್ಕೆ ಹೋಗೋದು, ಅದನ್ನ ಮಾರಾಟ ಮಾಡೋದು ಅದು ಸರ್ವೇ ಸಾಮಾನ್ಯ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಆ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನ ಮಾಡ್ತೀವಿ. ಮುಂದಿನ ಹಂತಗಳಲ್ಲಿ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ. ವೆಂಕಟಾಪುರ ನದಿಯಲ್ಲಿ ನಡೆದಿರುವಂತಹ ದುರಂತ ಒಟ್ಟು 8 ಜನರ ಜೀವವನ್ನ ತೆಗೆದುಬಿಟ್ಟಿದೆ. 8 ಜನ ಕೂಡ ಒಂದೇ ಕುಟುಂಬದವರು. ಒಟ್ಟು 13ರಿಂದ 14 ಜನ ನದಿಗಿಳಿದಿದ್ದು ಕಪ್ಪೆ ಚಿಪ್ಪನ್ನ ಆಯ್ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ. ನದಿ ಬಳಿ ಹೋಗಿದ್ದವರಿಗೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ, ಮುಳುಗಿ ಜೀವ ಕಳ್ಕೊಂಡ್ಬಿಡ್ತಾರೆ. 3-4 ಜನರನ್ನ ರಕ್ಷಣೆ ಮಾಡಲಾಗಿದೆ, ಉಳಿದವರು ಜೀವ ಕಳ್ಕೊಂಡ್ಬಿಟ್ರು. ಇನ್ನೂ 2 ಪತ್ತೆಯಾಗಿಲ್ಲ. ಅವರಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯಾಚರಣೆಯನ್ನ ವೆಂಕಟಾಪುರ ನದಿಯಲ್ಲಿ ಮುಂದುವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮೃತಪಟ್ಟಂತಹ 8 ಜನರಲ್ಲಿ 7 ಜನ ಮಹಿಳೆಯರು, ಒಬ್ಬ ಪುರುಷ.